ಸ್ವರ್ಣ ಭಾರತ ಫೌಂಡೇಶನ್ ಪ್ರತಿ ವರ್ಷದಂತೆ ಈ ವರ್ಷವೂ ಒಂದಷ್ಟು ಮಹಿಳಾ ಸಾಧಕಿಯರಿಗೆ ಮಹಿಳಾ ರತ್ನ ಅವಾರ್ಡ್ ನೀಡಿ ಗೌರವವನ್ನು ನೀಡಿದೆ. ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರುವಂತಹ ಸಾಧಕಿಯರಿಗೆ ಇಂದಿರಾನಗರದಲ್ಲಿ ನಡೆದ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಮಾಧ್ಯಮ ಕ್ಷೇತ್ರಕ್ಕೂ ಪ್ರಶಸ್ತಿಯನ್ನು ನೀಡಲಾಗಿದೆ. ನಮ್ಮ ಗ್ಯಾರಂಟಿ ನ್ಯೂಸ್ನ ಸಿನಿಮಾ ವರದಿಗಾರ್ತಿ ಕುಮಾರಿ ಕೀರ್ತಿ ಎಸ್ ಪಾಟೀಲ್ ಅವರಿಗೆ ಈ ವರ್ಷದ ಸ್ವರ್ಣ ಭಾರತ ಮಹಿಳಾ ರತ್ನ ಅವಾರ್ಡ್ ಅನ್ನು ನೀಡಿ ಗೌರವಿಸಲಾಗಿದೆ. ಸ್ವರ್ಣ ಭಾರತ ಫೌಂಡೇಶನ್ ಸಿಇಒ ಡಾಕ್ಟರ್ ಸಂತೋಷ್ ಕುಮಾರ್, ಮಾಜಿ ಲೋಕಾಯುಕ್ತ ಸಂತೋಷ್ ಹೆಗಡೆ, ನಟಿ ಕಾವ್ಯ, ಖ್ಯಾತ ಟಿವಿ ನಿರೂಪಕಿ ಸುಕನ್ಯಾ ಕೂಡ ಮುಂತಾದವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದಾರೆ. Can we have a big round of applause, please? Thank you. ಸಿಕ್ಕಾಪಟ್ಟೆ ಖುಷಿ ಆಗ್ತಿರುವಂಥದ್ದು. ಇಟ್ಸ್ ಲೈಕ್ ಎ ನಾಸ್ಟಾಲ್ಜಿಕ್ ಫೀಲ್ ಅಂತಲೇ ಹೇಳ್ಬೋದು. ಸ್ವರ್ಣ ಭಾರತ ಫೌಂಡೇಶನ್ ಅವರ ಮೂಲಕ ಸಿಇಒ ರಜನಿ ಅವರು ಕೊಟ್ಟಿರುವಂತಹ ಅವಾರ್ಡ್ ಇದಾಗಿರುವಂಥದ್ದು. ರಜನಿ ಸಂತೋಷ್ ಅವರು. ಸೊ ಪ್ರತಿ ಬಾರಿನೂ ಮಹಿಳೆಗೆ ಅವಾರ್ಡ್ ಅನ್ನುವಂಥದ್ದು ಇರಬಹುದು, ಜೊತೆಗೆ ಪ್ರೋತ್ಸಾಹ ಅನ್ನುವಂಥದ್ದು ಖಂಡಿತವಾಗ್ಲೂ ಬೇಕೇ ಬೇಕು. ಮನೆಯಿಂದನೂ ಸಹ ಶುರುವಾಗುವಂಥ ಪ್ರೋತ್ಸಾಹ ಇದಾಗಿರುತ್ತೆ. ನನಗೆ ಪ್ರತಿ ಬಾರಿ ನೆನಪಾಗೋದು ಏನಂತ ಹೇಳಿದ್ರೆ, ಪುರುಷನ ಯಶಸ್ಸಿನ ಹಿಂದೆ ಮಹಿಳೆ ಇರ್ತಾರೆ, ಆದರೆ ನನಗೆ ಮಹಿಳೆ ಯಶಸ್ಸಿನ ಹಿಂದೆ ಪುರುಷ ಇರ್ತಾನೆ ಅನ್ನುವಂಥದ್ದು. ಅದುವೇ ನನ್ನ ತಂದೆ ಶಂಕರ್ ಗೌಡ ಯು ಪಾಟೀಲ್. ಸೊ ಮತ್ತೊಂದು ಎಲೆಕ್ಟ್ರಿಫೈಯಿಂಗ್ ಮೂಮೆಂಟ್ ಏನಂತ ಹೇಳಿದರೆ, ನಾನು ಹುಟ್ಟಿದ್ದು ಭಾನುವಾರ, ಸೊ ಅವಾರ್ಡ್ನ ಸ್ವೀಕರಿಸ್ತಿರುವಂಥದ್ದು ಭಾನುವಾರ. ದಿಸ್ ಇಸ್ ಸಮಥಿಂಗ್ ಲೈಕ್ ವೆರಿ ಸ್ಪೆಷಲ್ ಕನೆಕ್ಟಿಂಗ್ ಟು ಮೀ. ಹಾಗೆ ನನ್ನ ಈಗ ಸಂಸ್ಥೆ ನಾನು ವರ್ಕ್ ಮಾಡ್ತಿರುವಂಥದ್ದು ಗ್ಯಾರಂಟಿ ನ್ಯೂಸ್. ತುಂಬ ಖುಷಿ ಇದೆ. ಒಂದು ಒಳ್ಳೆ ವೇದಿಕೆ ಕೂಡ ಹೌದು. ಇಷ್ಟು ವರ್ಷ ನಾನು ಒಂದು ವೇದಿಕೆಗಳಲ್ಲಿ ಒಂದೊಂದು ಸಂಸ್ಥೆಗಳಲ್ಲಿ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ, ಬಟ್ ಇದೊಂದು ರೀತಿ ಸ್ಪೆಷಲ್ ಅಂತ ಹೇಳ್ಬೋದು. ಎಮೋಷ್ನಲಿ ತುಂಬ ಅಟ್ಯಾಚ್ ಆಗಿದ್ದೀನಿ. ಅದರಲ್ಲೂ ಲಕ್ಷ್ಮೀನಾರಾಯಣ್ ಸರ್, ನನ್ನ ಫಿಲ್ಮ್ ಬ್ಯೂರೋ ಹೆಡ್, ತುಂಬ ಸಪೋರ್ಟಿವ್ ಆಗಿರುವಂಥದ್ದು ನನ್ನ ಗುರುಗಳಂತಲೇ ಹೇಳ್ಬೋದು. ಪವರ್ ಟಿವಿಯಿಂದ ಶುರು ಮಾಡಿದಂತಹ ಜರ್ನಿ, ಆವಾಗೂ ಸಹ ನನ್ನ ಗುರು ಆಗಿದ್ದರು. ಈಗಲೂ ಸಹ ಏನೇ ತಪ್ಪು ಮಾಡಿದ್ರು ತೀಡ್ತಾರೆ, ಪ್ರೋತ್ಸಾಹವನ್ನು ಕೊಡ್ತಾರೆ. ಇವತ್ತು ಸಹ ಸಪೋರ್ಟಿವ್ ಆಗಿ ನಿಂತಿರುವಂಥದ್ದು. ಇವತ್ತು ಎಂದೆಂದಿಗೂ ನನ್ನ ಗುರುಗಳಾಗಿ ಲಕ್ಷ್ಮೀ ಸರ್ ಇರುವಂಥದ್ದು. ಸೊ ಈ ಅವಾರ್ಡ್ನ ತೆಗೆದುಕೊಂಡಿರೋದಕ್ಕೆ ಸಿಕ್ಕಾಪಟ್ಟೆ ಖುಷಿ ಇದೆ. ಸೊ ವಿನ್ನರ್ಸ್ ನೆವರ್ ಡೂ ದ ಥಿಂಗ್ಸ್ ಡಿಫ್ರೆಂಟ್ ಥಿಂಗ್ಸ್, ದೆ ಡೂ ಥಿಂಗ್ಸ್ ಡಿಫ್ರೆಂಟ್ ಅನ್ನುವಂಥದ್ದು ಒಂದು ಪ್ರಾವರ್ಬ್ ನಾನು ಯಾವಾಗಲೂ ಫಾಲೋ ಮಾಡ್ತೀನಿ. ಥ್ಯಾಂಕ್ ಯು.